ನೇರವಾಗಿ ಓದ್ತಾ ಇದ್ದರು, ಕ್ರಿಯಾಶೀಲರು ಆಗಿರ್ತಾ ಇದ್ರು. ಈಗ ಕಾಲ ಸರಿದಂತೆ 6-7 ವರ್ಷದವರಿಗೆ ಹಾರ್ಟ್ ಅಟ್ಯಾಕು, 25 ವರ್ಷ ಅವ್ರಿಗೆ ಹಾರ್ಟ್ ಅಟ್ಯಾಕು, ಇವತ್ತಿದ್ದವ್ರು ನಾಳೆ ಇರ್ತಾನೋ ಸಂಜೆ ಇರ್ತಾನೋ ಅಂತ ಗೊತ್ತಾಗದೇ ಇದ್ದಂಥ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದು ಈಗಿನವ್ರಿಗೆ ದೀರ್ಘಾಯುಷ್ಯಗಳಾಗಿ ಬದುಕಬೇಕು ಅಂತಾರೆ, ಬದುಕಲಿಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬೇರೆದನ್ನು ಮಾಡ್ತಾರೆ. ಅವರಿಗೆ ಅದು ಬರೋದಿಲ್ಲ. ಬೇಂದ್ರೆ ಅವ್ರು ಹೇಳಿರೋದು, ಮರಣಕ್ಕೆ ನಾನು ಅಂಜುವುದಿಲ್ಲ, ನಾನು ಇರುವವರೆಗೆ ಅದು ಬರುವುದಿಲ್ಲ, ಅದು ಬಂದಾಗ ನಾನು ಇರುವುದಿಲ್ಲ. ಇದು ಒಂದು ಹೇಳಿದ್ದಾರೆ. ನಾನು ಹೇಳ್ತಾ ಇರೋದೇನೆಂದರೆ, ಮರಣ ರೋಗ ಸಂಬಂಧ ಇಲ್ಲ. ಮರಣವೇ ಬೇರೆ, ರೋಗವೇ ಬೇರೆ. ಮರಣ ಬರುವುದು ಅವತ್ತೇ ಆದರೂ ಕೂಡ ಅದಕ್ಕೆ ಕಾರಣ ರೋಗ ಅಂತ ಹೇಳ್ತಾರೆ. ಇಲ್ಲ, ಅವನು ರೋಗ ಇಲ್ಲದೆ ಹೋದರೂ ಅವತ್ತೇ ಸಾಯ್ತಾನ, ಅವತ್ತೇ ಅವನು ದೇಹವನ್ನು ತ್ಯಾಗ ಮಾಡ್ತಾನೆ. ಇದನ್ನ ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಒಂದು ಹೇಳ್ತದಂತ, ದೇಹವನ್ನು ಅದರೊಳಗೆ ಕಳಿಸಿದರೆ ಅದು ವಾಪಸ್ ಬಂದ ಮೇಲೆ ಅದರ ರೀಡಿಂಗ್ನಲ್ಲಿ ಏನು ಬರುತ್ತಂದರೆ, ಇವನಿಗೆ ವಯಸ್ಸು 50, ಇವನ ಕಣ್ಣಿಗೆ 80 ವರ್ಷ ಆಗಿದೆ ಅಂತ ಹೇಳ್ತದಂತೆ. 80 ವರ್ಷ ಇರುವವನಷ್ಟು ಅದು ನೋಡಿದೆ. ಕಿವಿ 150 ವರ್ಷದಷ್ಟು ಕೇಳಿದೆ. ಅಂದರೆ 150 ವರ್ಷ ಇದ್ದಾಗ ಎಷ್ಟು ಕೇಳಬೇಕು ಅಷ್ಟು ಕೇಳಿದೆ. ಈ ರೀತಿ ಬೇರೆ ಬೇರೆ ಅಂಗದ್ದು ಹೇಳ್ತದಂಥದ್ದು. ಡಾಕ್ಟ್ರೆ, ಈಗ ನನಗೆ ಕಾಡ್ತಾ ಇರುವಂಥದ್ದು, ಹಿಂದಿನವರೆಲ್ಲ ಬಹುತೇಕವಾಗಿ ಈಗ ಈಶಾನ್ಯ ರಾಜ್ಯಗಳಲ್ಲಿ, ಜಪಾನ್ಗಳಲ್ಲಿ ಇಂಥಲ್ಲೇ ಈ ಥರದ ವ್ಯಕ್ತಿಗಳನ್ನು ಕಾಣ್ತೇವೆ. 105 ವರ್ಷ, 110 ವರ್ಷ. ಈಗ ನಮ್ಮಲ್ಲಿ ಸುಮಾರು ಸಿದ್ಧರು, ಪ್ರಸಿದ್ಧರು, ಸ್ವಾಮೀಜಿಗಳು, ಸಂತರು ನಮ್ಮ ಕಣ್ಣೆದುರು ಆಗಿ ಹೋಗಿದ್ದಾರೆ. ಆದರೆ ಈ ರೀತಿಯ ಸುದೀರ್ಘವಾಗಿ ಬದುಕಿಯೂ ಕೂಡ ಅವರಿಗೊಂದು ಡಯಾಬಿಟಿಸ್ ಇರ್ತಿರ್ಲಿಲ್ಲ, ಅವರಿಗೊಂದು BP ಇರ್ತಿರ್ಲಿಲ್ಲ, ಈ ಚಸ್ಮಾ ನಾವು ಹಾಕ್ಕೊಂಡೆ ಈ ಚಸ್ಮಾ ಅವರು ಹಾಕ್ಕೊಳ್ತಿರ್ಲಿಲ್ಲ, ನೇರವಾಗಿ ಓದ್ತಾ ಇದ್ದರು, ಕ್ರಿಯಾಶೀಲರು ಆಗಿರ್ತಾ ಇದ್ರು. ಈಗ ಕಾಲ ಸರಿದಂತೆ 6-7 ವರ್ಷದವರಿಗೆ ಹಾರ್ಟ್ ಅಟ್ಯಾಕು, 25 ವರ್ಷ ಅವ್ರಿಗೆ ಹಾರ್ಟ್ ಅಟ್ಯಾಕು, ಇವತ್ತಿದ್ದವ್ರು ನಾಳೆ ಇರ್ತಾನೋ ಸಂಜೆ ಇರ್ತಾನೋ ಅಂತ ಗೊತ್ತಾಗದೇ ಇದ್ದಂಥ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದು ಏನಿದು ಈ ಆಯುಷ್ಯದ, ದೀರ್ಘಾಯುಷ್ಯದ ಮತ್ತು ಆಯುಷ್ಯ ಕುಂಠಿತಗೊಂಡಂಥ ಈ ವರ್ತಮಾನ, ಇದು ಕಾರಣ ಏನು? ಈ ಪುಸ್ತಕನ ಓದಿ ಒಮ್ಮೆ, ಇದರೊಳಗೂ ಆ ವಿಷಯವನ್ನು ನಾನು ಬರೆದಿದ್ದೀನಿ. ಈ ಪುಸ್ತಕ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಮುನ್ನುಡಿಯಲ್ಲೂ ಒಬ್ಬರು ನಮ್ಮ ಹಿರಿಯರು ಬರೆದಿದ್ದಾರೆ. ಈಗ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಏನು ಬೇಕೋ ಗೊತ್ತಿಲ್ಲ, ಒಟ್ಟು ಅದನ್ನು ಹುಡುಕ್ತಾ ಹೋಗ್ತಾ ಇದ್ದಾರೆ. ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಒಟ್ಟು ಹುಡುಕ್ತಾ ಇದ್ದಾರೆ. ಅದನ್ನು ನಾನು ಅಂದ್ಕೊಂಡಿರೋದು ದೀರ್ಘಾಯುಷ್ಯಗಳಾಗಿರೋದು ಹೇಗೆ ಅಂತ. ನಾನು ತುಂಬ ಫಾಸ್ಟ್ ಇದ್ದೀನಿ ಅಂತ ತಿಳ್ಕೊಂಡಾರಲ್ವ. ತುಂಬ ಫಾಸ್ಟ್ ಇರೋದ್ರ ಅರ್ಥ ಏನೇಳಿ, ಸಮಥಿಂಗ್ ಏನೋ ತೊಂದರೆ ಆಗುತ್ತೆ ಅಂತ, ಆಕ್ಸಿಡೆಂಟ್ ಆಗುತ್ತೆ ಅಂತ. ಅವ ಯಾವುದರಾಗಾರ ತಗೊಳ್ಳಿ, ಫಾಸ್ಟ್ ಇದ್ದೀನಿ. ಅವ ಏನು ತಿಳ್ಕೊಂಡಾರೆ, ಒಟ್ಟಾರೆ ತಿಳ್ಕೊಂಡಾರೆ, ನಾವು ಫಾಸ್ಟ್ ಇದ್ದೀನಿ ಅಂದರೆ ನಾನು ಏನೋ ದೊಡ್ಡದಾಗಿರೋದು ಪಡ್ಕೋತಾ ಇದ್ದೀನಿ ಅಂತ ಹಂಗೆ ತಿಳ್ಕೊಂಡಾರೆ. ತುಂಬ ಮೇಲೆ ಹೋಗಿದ್ದಾನೆ ಅಂದರೆ ಅಲ್ಲಿ ಮುಂದೆ ಏನಿಲ್ಲ, ಅಲ್ಲಿ ಮುಂದೆ ಹೋದ ಮೇಲೆ ಬಿದ್ದು ಹೋಗೋದೇ ಅನ್ನೋ ರೀತಿ ಇದೆ. ದೀರ್ಘಾಯುಷ್ಯಗಳಾಗಿದ್ರು ಅನ್ನೋದಕ್ಕೆ ಉದಾಹರಿಸಬಹುದು. ನಮ್ಮ ಸಿದ್ಧಗಂಗಾ ಶ್ರೀಗಳಿದ್ರು, ಹೌದು, ನಮ್ಮ ಕಣ್ಣೆದುರು ಉದಾಹರಣೆ ಇದ್ದಾರೆ. ಆಮೇಲೆ ನಿಮಗೆ ಈಗ ಒಂದು ನಗೆ ಬರುವಂಥದ್ದು ಹೇಳೋದಾರೆ, ಯಾನೋ ಒಬ್ಬನು 123 ವರ್ಷಕ್ಕೆ ಅವನು ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ರು ಅಂತ. ನನಗೆ ಅವನ ಹೆಸರು ಗೊತ್ತಾಗಿಲ್ಲ. ಅವನು ಹೇಳಿದಂತೆ, ನೀವು ಇಷ್ಟು ದೀರ್ಘಾಯುಷ್ಯ ಇರಲಿಕ್ಕೆ ಏನು ಕಾರಣ? ನಾನು ಶಾಲೆ ಕಲ್ತಿಲ್ಲ ಅನ್ನಂತ. ಅದೇ ಕಾರಣ ಅನ್ನುವ ಅರ್ಥದಲ್ಲಿ. ಅಂದರೆ ಅವನು ಹೇಳ್ತಾನೆ, ಮುಂದೆ ನಾನು ದಿನಾಲೂ ದುಡಿತೀನಿ, ನನಗೆ ಎಲ್ಲ ಥರದ್ದು ಊಟ ಮಾಡ್ತೀನಿ, ನಾನು ಕಾಯಕದಲ್ಲೇ ಇರ್ತೀನಿ, ಇನ್ನು ಹಿಂಗೆಲ್ಲ ಹೇಳಿದ್ದಾರೆ ಅವರು ಅಲ್ವಾ. ಈಗಿನವ್ರಿಗೆ ದೀರ್ಘಾಯುಷ್ಯಗಳಾಗಿ ಬದುಕಬೇಕು ಅಂತಾರೆ, ಬದುಕಲಿಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬೇರೆದನ್ನು ಮಾಡ್ತಾರೆ. ಮತ್ತು ಆಯುಷ್ಯದ ಬಗ್ಗೆ ನಾನು ಹೇಳೋದಾದರೆ, 10 ಜನ ವೈದ್ಯರಿದ್ದರೂ ಸಹಿತ ಹೆತ್ತ ತಾಯಿಯನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದಿದೆ. ರೋಗ ಬೇರೆ, ಮರಣ ಬೇರೆ. ನಮ್ಮ ದ.ರಾ. ಬೇಂದ್ರೆ ಅವರು ಹೇಳಿರೋದನ್ನು ನೆನಪಿಸ್ಬೇಕಾದ್ರೆ ಈ ಸಮಯದಲ್ಲಿ, ನಾನು ರೋಗಕ್ಕೆ ಅಂಜುವುದಿಲ್ಲ, ನಾನು ಮರಣಕ್ಕೆ ಅಂಜುವುದಿಲ್ಲ, ನಾನು ಇರುವವರೆಗೆ ಅದು ಬರೋದಿಲ್ಲ. ಬೇಂದ್ರೆ ಅವರು ಹೇಳಿರೋದು. 100% 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 1
ಮರಣಕ್ಕೆ ನಾನು ಅಂಜುವುದಿಲ್ಲ, ನಾನು ಇರುವವರೆಗೆ ಅದು ಬರುವುದಿಲ್ಲ, ಅದು ಬಂದಾಗ ನಾನು ಇರುವುದಿಲ್ಲ. ಇದು ಒಂದು ಹೇಳಿದ್ದಾರೆ. ನಾನು ಹೇಳ್ತಾ ಇರೋದೇನೆಂದರೆ, ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ. ರೋಗ ಇಲ್ಲದೆ ಹೋದರೂ ಮರಣ ಬರುತ್ತೆ. ರೋಗ ಬಂದಿರೋನು 30 ವರ್ಷ ಇರ್ತಾನೆ, ರೋಗ ಬರದೇ ಇರೋನು ಮರುದಿನನೇ ಸತ್ತೋಗಿರ್ತಾನೆ. ಮರಣ ರೋಗ ಸಂಬಂಧ ಇಲ್ಲ. ಮರಣವೇ ಬೇರೆ, ರೋಗವೇ ಬೇರೆ. ಮರಣ ಬರುವುದು ಅವತ್ತೇ ಆದರೂ ಕೂಡ ಅದಕ್ಕೆ ಕಾರಣ ರೋಗ ಅಂತ ಹೇಳ್ತಾರೆ. ಇಲ್ಲ, ಅವನು ರೋಗ ಇಲ್ಲದೆ ಹೋದರೂ ಅವತ್ತೇ ಸಾಯ್ತಾನೆ. ಅವನು ಅವತ್ತೇ ಅವನು ದೇಹವನ್ನು ತ್ಯಾಗ ಮಾಡ್ತಾನೆ. ಇದನ್ನು ಹೇಳ್ಬೋದು. ಹೀಗಾಗಿ ನಾನು ಹೇಳೋದಾದರೆ ದಿನಗಳದಂತೆ, ಈಗ ನೀವು ದ್ವಾಪಾರದಲ್ಲಿ ಎಷ್ಟು ಆಯುಷ್ಯ ಇತ್ತು, ತ್ರೇತಾದಲ್ಲಿ ಎಷ್ಟು ಅಂತಂತ ಓದ್ತೀವಿ ನಾವು. ಇಲ್ಲವಾಗ ನಮಗದು ಹೇಳಿದ್ದನ್ನು ಕೇಳೋದಷ್ಟೇ. ಈಗ ಈ ಶತಮಾನಗಳಲ್ಲಿ 100 ವರ್ಷ ಇರೋರು ಇದ್ದಾರೆ. 50 ವರ್ಷಕ್ಕೆ 20 ವರ್ಷಕ್ಕೆ ನೀವು 6-7 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಕೇಳಿದ್ವಿ. ನಾನು ಒಂದು ದಿನಾಲು ನೋಡ್ತೀನಿ, ನೋವಾಗುತ್ತೆ. 100 ವರ್ಷ ಇರೋರು 100 ವರ್ಷ ಇರೋದಕ್ಕೆ ಏನು ಮಾಡ್ಕೊಂಡಾರೆ ಅನ್ನೋದು ಭಾಳ ಮುಖ್ಯ. ಹಂಗಿರಕ್ಕೆ ಏನೇನು ಮಾಡ್ಕೊಂಡಿದ್ದಾರೆ ಅವರು ಅನ್ನೋದೇ ಮುಖ್ಯ. ಅವರು ಹೇಗೆ ಬದುಕ್ತಾರೆ ಅನ್ನುವಂಥದ್ದು ಚರ್ಚೆ. ಈಗ ಮಕ್ಕಳು ಹೃದಯಾಘಾತ ಬರುತ್ತೆ ಅನ್ನೋವಂಥ ವಿಷಯಕ್ಕೋಸ್ಕರ ಹೇಳೋದಾದರೆ, ಈ ದೇಹದಲ್ಲಿ ಬೇರೆ ಬೇರೆ ಅಂಗಗಳಿದ್ದಾವೆ. ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಒಂದು ಹೇಳ್ತದಂತ, ಆ ದೇಹವನ್ನು ಅದರೊಳಗೆ ಕಳಿಸಿದರೆ ಅದು ವಾಪಸ್ ಬಂದ ಮೇಲೆ ಅದರ ರೀಡಿಂಗ್ನಲ್ಲಿ ಏನು ಬರುತ್ತಂದರೆ, ಇವನಿಗೆ ವಯಸ್ಸು 50, ಇವನ ಕಣ್ಣಿಗೆ 80 ವರ್ಷ ಆಗಿದೆ ಅಂತ ಹೇಳ್ತದಂತೆ. 80 ವರ್ಷ ಇರುವವನಷ್ಟು ಅದು ನೋಡಿದೆ. ಕಿವಿ 150 ವರ್ಷದಷ್ಟು ಕೇಳಿದೆ. ಅಂದರೆ 150 ವರ್ಷ ಇದ್ದಾಗ ಎಷ್ಟು ಕೇಳಬೇಕು ಅಷ್ಟು ಕೇಳಿದೆ. ಈ ರೀತಿ ಬೇರೆ ಬೇರೆ ಅಂಗದ್ದು ಹೇಳ್ತದಂಥದ್ದು. ಅದಕ್ಕೆ ಹೃದಯವನ್ನು ವಿಪರೀತ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಇವಾಗ. ಅದಕ್ಕೆ ಅದು ಬೇಗ ಹೋಗಿಬಿಡುತ್ತೆ ಅಂತ. ಈಗ ಕಾರ್ ತುಂಬ ಚೆನ್ನಾಗಿರ್ತದೆ, ಅದರದ್ದು ಇಂಜನ್ ಹೋಗಿಬಿಡ್ತದೆ. ಕಾರ್ ತುಂಬ ಚೆನ್ನಾಗಿರ್ತದೆ, ಅದ್ರದ್ದು ಗ್ಲಾಸ್ ಹೋಗಿಬಿಡ್ತದೆ, ಅದರದ್ದು ಬಲ್ಬ್ ಹೋಗಿಬಿಡ್ತದೆ, ಅದರದ್ದು ಏನೋ ಬ್ರೇಕ್ ಇದನ್ನು ದೇಹಕ್ಕೆ ಹೋಲಿಸ್ಕೊಳ್ಳೋದಾದರೆ, ದೀರ್ಘಾಯುಷ್ಯಗಳಾಗಬೇಕಾಗಿತ್ತು ಅಂತಂದರೆ ಏನೇನು ಮಾಡಬೇಕು ಅನ್ನೋದನ್ನು ಸಾಕಷ್ಟು ಕಡೆ ಯೋಗದವರು ಅವರೆಲ್ಲ ಹೇಳಿದ್ದಾರೆ. ಮೊನ್ನೆ ಒಬ್ಬರಿಗೆ ಪದ್ಮಭೂಷಣ ಸಿಕ್ಕಾಗ ಅವರಿಗೆ 132 ವರ್ಷ ಅಂತ ಬಂತು. ಈಗಲೂ ಕೆಲವರು ನಿಗೂಢವಾಗಿ 150 ವರ್ಷ ಇರೋರಿದ್ದಾರೆ ಅನ್ನೋದನ್ನು ನಾವು ಇವತ್ತು ಚಿತ್ರದಲ್ಲಿ ನೋಡ್ತೀವಿ. 132 ಅವರು ಅಡ್ಡಾಡ್ಕೊಂಡು ಬಂದರು. ಮೊನ್ನೆ ನಾವು ನೋಡಿದಾಗ ಆಶ್ಚರ್ಯ ಆಯಿತು. ಯೋಗ ಮಾಡಿದರೆ ದೀರ್ಘಾಯುಷ್ಯಗಳಾಗ್ತಾರೆ ಅಂತಾದರೆ, ಈ ದೀರ್ಘಾಯುಷ್ಯ ಇಲ್ಲ ಅನ್ನೋರು ಯೋಗ ಮಾಡ್ತಿರ್ಲಿಕ್ಕಿಲ್ಲ ಅಷ್ಟೇ. ಮತ್ತು ಯೋಗ ಮಾಡದೇ ಇರೋರು 106 ವರ್ಷ ಬದುಕಿದ್ದಾರೆ. ಅವ್ರು ದುಡಿಮೆ ಮಾಡ್ತಾ ಇದ್ದಾರೆ. ಇವ್ರು ದುಡಿಮೆನೂ ಮಾಡ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು 80 ವರ್ಷ ಇದ್ರು ಅಂದರೆ ಈಗ ಬೇಗ ಹೋಗ್ತಾ ಇದ್ದಾರೆ, ಚೆನ್ನಾಗಿ ತಿಂತಾ ಇಲ್ಲ ಅಂತ ಅನ್ನಿಸ್ಬೋದು ಅಲ್ವಾ. ಆಮೇಲೆ ಮನಸ್ಸಿನ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು. ಬೇರೆ ಬೇರೆ ಸಂಗತಿಗಳನ್ನು ತಲೆಯಲ್ಲಿ ತಗೊಂಡು ಅವರು ಅದನ್ನು ತಮ್ಮ ದೇಹವನ್ನು ಜರ್ಜರಿತ ಮಾಡ್ಕೊಳ್ತಾ ಇರ್ಬೋದು. ಬಹುದೇನು ಮಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಒಟ್ಟಾರೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಅವರಿಗೆ ಸರಿಯಾದ ಸತ್ವಯುತ ಆಹಾರ ಇಲ್ಲ, ಜೀವನ ಶೈಲಿ ಸರಿ ಇಲ್ಲ, ಸಜ್ಜನರ ಜೊತೆಗೆ ಒಡನಾಟ ಇಲ್ಲ, ಸತ್ಸಂಗ ಮಾಡುವುದಿಲ್ಲ, ಸತ್ಸಂಪ್ರದಾಯಗಳನ್ನು ಆಚರಿಸೋದಿಲ್ಲ, ಒಡನಾಟ ಇಲ್ಲ, ಪ್ರಕೃತಿ ಜೊತೆಗೆ ಒಡನಾಟ ಇಲ್ಲ, ದುಡಿಮೆಯನ್ನು ಚೆನ್ನಾಗಿ ಮಾಡಲ್ಲ, ಯೋಗ ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡೋದಿಲ್ಲ. ಪ್ರಾಣಾಯಾಮ ಅಂದರೆ ಪ್ರಾಣಕ್ಕೆ ವ್ಯಾಯಾಮ, ಪ್ರಾಣಾಯಾಮ ಹೌದು. ಅದನ್ನು ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಬೇರೆದಕ್ಕೆ ಸಮಯ ಬೇಕಾದಷ್ಟು ಕೊಡ್ತಾರೆ, ಬೇರೆದಕ್ಕೆ ಸಮಯ ಕೊಡ್ತಾರೆ. ಒಂದು ಕಾರನ್ನು ತೊಗೊಂಡು ಹೋದರೆ ಅದಕ್ಕೆ 10 ತಾಸು ನಿಂದಿರಿಸ್ಕೊಂಡು ಅದನ್ನು ಸರ್ವಿಸ್ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೂ ಸರ್ವಿಸ್ ಇಲ್ಲ. ಈಗಲೇ ಹೇಳ್ಬಿಡ್ತೀನಿ, ಸರ್ವಿಸ್ ಅಂದರೆ ಏನು ಮಾಡೋದು ದೇಹಕ್ಕೆ ಅಂತ ನೀವು ಕೇಳೋದಾದರೆ, ಇದಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಈ ಕಣ್ಣನ್ನು ಪ್ರತಿದಿನ ನೀರಲ್ಲಿ ಅದ್ದಬೇಕು, ಅದು ಸರ್ವಿಸಿಂಗು. ನೀರಲ್ಲಿ ಎದ್ದು ಹಿಂಗೆ ಬಡಿದ್ರೆ ಅದು ಕಣ್ಣಿನ ಸರ್ವಿಸಿಂಗು. ಮೂಗಲ್ಲಿ ಬಲಗಡೆ ತೊಗೊಂಡು ಎಡಗಡೆ ಬಿಟ್ಟರೆ ಜಲನೇತಿ ಅಂತಾರೆ, ಮೂಗಿನ ಸರ್ವಿಸಿಂಗು. ಕಿವಿಯಲ್ಲಿ ಬಿಸಿಯಾಗಿರುವಂಥ ತುಳಸಿಯನ್ನು ಹಾಕಿ ಕುದಿಸಿರೋ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಣ ಬಡ್ಸಿಂದ ಅದನ್ನು ಒರೆಸ್ಕೊಂಡ್ರೆ ಕಿವಿದ ಸರ್ವಿಸಿಂಗು. ಬಾಯಲ್ಲಿ ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಬಾಯಿದ ಸರ್ವಿಸಿಂಗು. ಹಲ್ಲುಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ನಿಂಬೆ ರಸ ಉಪ್ಪು ಹಾಕಿ ಉಜ್ಜೋದು, ಇಲ್ಲ ತುಳಸಿ ದಳ ಹಾಕಿ ಉಜ್ಕೊಳ್ಳೋದು, ಅದು ಸರ್ವಿಸಿಂಗು. ಮೂಗಿಗೆ ಆ ಹಸು ತುಪ್ಪನ 2-3-4 ಹನಿ ಹಾಕ್ಕೊಂಡ್ರೆ ಮೆದುಳಿಗೆ ಸರ್ವಿಸಿಂಗು. 2 ಲೀಟ್ರ್ ಬಿಸಿನೀರು ಕುಡಿದು ವಾಮಿಟ್ ಮಾಡ್ಕೊಂಡ್ರೆ ಹೊಟ್ಟೆಗೆ ಸರ್ವಿಸಿಂಗು. ಎನಿಮಾ ಮಾಡಿಕೊಂಡ್ರೆ ಕರುಳಿಗೆ ಅದು ಸರ್ವಿಸಿಂಗ್. ಬರೀ ಬಿಸಿನೀರು ಹಾಕಿ ಕುಡಿಯೋದು.
ಉಪ್ಪು ಗಿಪ್ಪು ಏನು ಬೇಡ. ಬೇಡ. ಹಾಗೆ ಬಿಸಿನೀರು ಕುಡಿಯೋದು, ಉಪ್ಪು ಹಾಕಿನೂ ಕುಡಿಬೋದು. ದೇಹವನ್ನು ಮಾಲಿಷ್ ಮಾಡಿಕೊಂಡ್ರೆ ಅದು ದೇಹಕ್ಕೆ ಸರ್ವಿಸಿಂಗು. ಹಾಗೆ ನೀವು ಒಳಗಡೆಯಿಂದ ಮಲವನ್ನು ಪೂರ್ತಿ ಕ್ಲೀನ್ ಮಾಡೋದಾದರೆ ಒಂದು ದಿವಸ ಚೆನ್ನಾಗಿ ನಿರಾಹಾರ ಉಪವಾಸ ಮಾಡಿದರೆ ಕರಳಿಗೆ ಸರ್ವಿಸಿಂಗು. ಇದು ಸರ್ವಿಸಿಂಗೇ. ವಿಶ್ರಾಂತಿ ಅಂದರೆ ಮೊಬೈಲ್ ನೋಡ್ತಾ ಮಲಗೋದು ವಿಶ್ರಾಂತಿ ಅಂತ ತಿಳ್ಕೊಂಡಿದ್ದಾರೆ. ಅದಲ್ಲ. ವಿಶ್ರಾಂತಿ ಅಂದರೆ ಯಾವುದೇ ವಿಷಯವು ನನ್ನ ತಲೆಯಲ್ಲಿ ಬರದೇ ಇರುವಂತೆ ಧ್ಯಾನಾಸಕ್ತನಾಗಿರುವುದು ವಿಶ್ರಾಂತಿ. ಅದು ವಿರಾಮ ಅಲ್ಲ, ಅದು ಆರಾಮನೂ ಅಲ್ಲ. ಅದು ಆರಾಮ ಶಬ್ದದಲ್ಲಿ ರಾಮ ಅಂತಿದೆ. ಹೌದು. ಆ ರಾಮನಂತೆ ನೀನು ಅಂತ ಇವರು ಸುಮ್ಮನೆ ಅಂತಾರೆ, ಆರಾಮ್ ಅಂತಾರೆ. ಮತ್ತೊಮ್ಮೆ ಕೇಳ್ರಿ ಹಾಗೆ ಆರಾಮ್ ಅನ್ನೋದ್ರಿ ಅಂತಾರೆ. ರಾಮನಂತ ಆದಾಗ ಆರಾಮಂತ ಒಬ್ಬರು ಮಹಾತ್ಮರು ಹೇಳಿದ್ದು ನನಗೆ. ಮತ್ತು ಹಂಗೆ ಆಗಿರೋದು. ಇಲ್ಲದೇ ಇರೋ ಉಸಾಬರಿ ತೊಗೋತಾರ್ರಿ ಹೆಚ್ಚಿಗೆ. ವಿಪರೀತ, ಅವ್ರಿಗೆ ಸಂಬಂಧ ಇಲ್ದಿರೋ ಉಸಾಬರಿ. ಅವೇನಾಯ್ತು ಇವಂದೇನಾಯ್ತು ಯಾಕೆ ಬೇಕದು? ಊರ್ದ ತೊಗೊಂಡು ಉಣ್ಣಲ್ದೆ ಹೋದ್ರಂತ ನಮ್ಮ ಮಳೆ ಅದು ಊರ್ದೆಲ್ಲ ತೊಗೊಂಡನಂತೆ, ಊಟಕ್ಕೆ ಇಲ್ಲಂತೆ. ಹೀಗಾಗಿ ಅವರ ನಿರೋಧಕ ಶಕ್ತಿಯು, ಸರ್ವಾಂಗೀಣ ನಿರೋಧಕ ಶಕ್ತಿಯು ಕುಗ್ಗಿ 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 ಕೊನೆಗೆ ಹೃದಯ ದೌರ್ಬಲ್ಯ ಬಂದು ಮನಸ್ಸಿಗೆ ತೊಂದರೆಯಾಗಿ ಆಮೇಲೆ ಮನಸ್ಸಿನ ಅನ್ನ ಆತ್ಮ ಐತಲ್ಲ, ಇಲ್ಲಿ ಇರಲಿಕ್ಕೆ ನಾನು ಯೋಗ್ಯ ಅಲ್ಲ ಅಂತ ಅದು ತೀರ್ಮಾನ ಮಾಡ್ತದೆ. ಕರೆಂಟೇ ಇಲ್ಲ ಅಂದರೆ ಯಾವ ಬಲ್ಬ್ ಹಾಕಿದ್ರಿ? ಹೌದು ಅಲ್ಲ. ಬಲ್ಬ್ ಹಾಕಿದ ಮೇಲೆ ಅದರೊಳಗೆ ಒಂದು ದಾರ ಇರ್ತದಲ್ಲ, ಅದು ಇಲ್ಲ ಅಂದರೆ ಯಾವ ಬಲ್ಬ್ ಇದ್ರೇನು? ಇದು ದಾರ. ಅದಕ್ಕೆ ಸತ್ಸಂಗ ಮಾಡೋದು, ಭಜನೆಯನ್ನು ಮಾಡೋದು, ಸಜ್ಜನರ ಜೊತೆಗೆ ಓಡಾಡೋದು, ಪ್ರಕೃತಿ ಜೊತೆಗೆ ಒಡನಾಟ, ಪ್ರವಾಸವನ್ನು ಮಾಡೋದು, ಬೇರೆಯವರ ಕಷ್ಟದಲ್ಲಿ ಭಾಗಿಯಾಗೋದು, ಓದುವುದು, ಬರೆಯುವುದು. ಏನು ಹೇಳಿದಾನೆ ಥಾಮಸ್ ಅಲ್ವಾ ಎಡಿಸನ್? ವಿಶ್ರಾಂತಿ ಅಂದರೆ ಕೆಲಸದ ಬದಲಾವಣೆ ಅಂತ ಹೇಳಿದ್ದಾನೆ. ಮೊಬೈಲ್ ನೋಡಿ ಟಿ ವಿ ನೋಡೋದಲ್ಲ ವಿಶ್ರಾಂತಿ, ಕೆಲಸದ ಬದಲಾವಣೆಯೂ ವಿಶ್ರಾಂತಿ. ಮತ್ತು ಮನಸ್ಸಿನ ವಿಶ್ರಾಂತಿ ಯಾವುದಂದರೆ ಏಕಾಂತದಲ್ಲಿ ಯಾವುದೇ ಭಾವನೆಗಳು, ವಿಕಾರಗಳು ಬರದೇ ಇರುವಂತೆ ಕ್ರೋಢೀಕರಿಸಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು ವಿಶ್ರಾಂತಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕೋಟಿ ವರ್ಷ ಕೋಟಿ ಪೂಜೆ ಮಾಡೋದಕ್ಕೆ ಸಮಾನ ಒಂದು ಜಪ ಅಂತೆ. ಹೌದಪ್ಪ. ಕೋಟಿ ಜಪಕ್ಕೆ ಒಂದು ಸ್ತೋತ್ರ ಸಮಾನ ಅಂತೆ, ಕೋಟಿ ಸ್ತೋತ್ರಕ್ಕೆ ಧ್ಯಾನ ಸಮಾನಂತೆ. ಧ್ಯಾನಕ್ಕೆ ಕೂಡ್ಬೇಕಂತಾನೆ ಮಂಗಕ್ಕೆ ಚೇಳು ಕಚ್ಚಿದಂಗೆ ಆಗೈತಿ. ಬರೀ ಚೇಳು ಕಚ್ಚಿಲ್ಲ, ಮಂಗಕ್ಕೆ ಚೇಳು ಕಡಿಸಿ ಅದಕ್ಕೆ ಸಾರಾಯಿ ಕುಡಿಸ್ದಂಗೆ ಆಗಿದೆ. ಈ ಎಲ್ಲ ಬಂದುಬಿಟ್ಟು ಅದು ಇದು ಎಲ್ಲ ಮಾಹಿತಿಗಳನ್ನು ತುರುಕಿಕೊಂಡು ಊಟ ಇಲ್ಲ, ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಶೌಚ ಇಲ್ಲ, ಸರಿಯಾದ ರೀತಿಯಲ್ಲಿ ಮನೆಯವರ ಜೊತೆಗೆ ಮಾತಿಲ್ಲ, ಕತೆ ಇಲ್ಲ, ಒಟ್ಟು ಹೋಗೋದು. ಸುಮ್ಮನೆ ನೋಡ್ತಿರಲಿ, ಈಗ ಬೈಕ್ಗಳು ತೊಗೊಂಡು ಅಂತ ಹಿಂಗೆ ಹೋಗ್ತಾರೆ. ನಾವು ಏನೋ ಮಹತ್ ಕಾರ್ಯ ಕೊಂಡ್ರೆ ಏನಿರಲ್ಲ, ಅಲ್ಲಿ ಹೋಗಿ ಬಂದುಬಿಡ್ತಾರೆ ಅಷ್ಟೇ. ಆಮೇಲೆ ಮುಂದಿನ ಗಾಲಿಲಿ ಹೋಗ್ತಾನೆ, ಅಲ್ಲಿ ಹೋಗಿ ಬಿದ್ದೋಗ್ತಾನೆ. ನೀವೆಲ್ಲ ಕೆಲವ್ರದ್ದು ಶ್ರೀಮಂತರ ಮಕ್ಕಳು ಸತ್ತಿರೋದನ್ನ ನೀವೆಲ್ಲ ಕೇಳಿರ್ಬೋದು. ಹೌದೌದು. ದೊಡ್ಡ ದೊಡ್ಡ ಕೋಟ್ಯಾನು ಕೋಟಿ ಇರೋರ ಮಕ್ಕಳು ಅದು ಏನೋ ಅದು ಹಿಂಗೆ ಮಾಡಿದ ತಕ್ಷಣ ವೀಲಿಂಗ್ ಮಾಡಕ್ಕೆ ಹೋಗಿ ಯಾಕೆ ಮಾಡ್ತಾರೆ ಅನ್ನೋದು ಇವತ್ತಿಗೂ ಅವರಿಗೂ ಗೊತ್ತಿಲ್ಲ. ಏನೋ ಇಲ್ಲಿ ಹೋಗಿ ಜಾಲಿ ರೆಡಿ ಹೋದ, ಅವನು ಅಲ್ಲಿ ಸತ್ತೋದ್ರೆ ಅವ್ನು ಕೂಡ ಹೋದವರು ಅವ್ನು ಕರ್ಕೊಂಡೇ ಬರಲ್ಲ. ಹೌದು. ಹೀಗಾಗಿ ದುರಂತದಿಂದ ಮತ್ತು ವಿಪರೀತವಾದ ಭಯದಿಂದ ಮತ್ತು ನಿರಾಸಕ್ತಿಯಿಂದ ಮತ್ತು ಬದುಕಿನ ಸ್ವಾರಸ್ಯವನ್ನೇ ಕಳೆದುಕೊಂಡಾಗ ಈ ದೇಹ ನನ್ನನ್ನು ಇಟ್ಕೊಳ್ಳೋಕ್ಕೆ ಯೋಗ್ಯ ಅಲ್ಲ ಅಂತ ಆತ್ಮ ಯೋಚನೆ ಮಾಡಿ ಅದು ಅಕಾಲದಲ್ಲಿ ಅವರಿಗೆ ಮರಣ ಬರ್ತದೆ ಅಂತ ನನಗನ್ಸೋದು. ಹೀಗಾಗಿಯೇ ಇವತ್ತಿನ ವಯಸ್ಸಿನ ಸಂಖ್ಯೆ ಕಡಿಮೆ. ಯಾರು ಸುಸಂಬದ್ಧ ಮತ್ತು ಸಂಸ್ಕೃತಿ ಸಹಿತ ಮತ್ತು ಶಾಸ್ತ್ರ ಸಹಿತ ಬದುಕಿದಾರೋ, ಮಾನವನಿಗೆ ಏನು ಬೇಕೋ ಜೀವನಕ್ಕೆ ಅದನ್ನು ಯಾರು ಪಡ್ಕೊಂಡಿದ್ದಾರೋ ಅವರು ದೀರ್ಘಾಯುಷ್ಯಗಳಾಗಿ ಬದುಕಿದ್ದಾರೆ. ಅಥವಾ ಅಲ್ಪಾಯುಷಿಗಳಾದರೂ ಕೂಡ ಅವರು ಯೋಗ್ಯವಾಗಿ ಬದುಕಿದ್ದಾರೆ, ಅಥವಾ ಅನಾರೋಗ್ಯ ಇಲ್ಲದೆ ಬದುಕಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ನನಗೆ ಮುಂದಿನ ಒಂದು ಕಾಡ್ತಾ ಇರುವಂಥದ್ದು, ಭಾರತೀಯ ಆಹಾರ ಪದ್ಧತಿ ಬೇರೆ ಎಲ್ಲ ದೇಶಗಳಿಗೂ ನಾನು ಹೋಗಿದ್ದೇನೆ, ಅಲ್ಲಿಯ ಆಹಾರ ಪದ್ಧತಿಯನ್ನು ಗಮನಿಸಿದರೆ ಅದು ಹೆಚ್ಚು ವಿಷಯಾಸಕ್ತಿಯಿಂದ ಕೂಡಿದೆಯೇನೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬೇರೆ ಬೇರೆ ಜನಾಂಗಕ್ಕೆ ಬೇರೆ ಬೇರೆ ರೀತಿ ಇರ್ಬೋದು, ಆದರೆ ಸಾತ್ವಿಕ ಆಹಾರ ಅನ್ನೋದ್ರ ಬಗ್ಗೆನೂ ಮಾತಿಲ್ಲ. ಆಹಾರದಲ್ಲಿ ಆರೋಗ್ಯ ಇದೆಯಾ ಅಥವಾ ಆರೋಗ್ಯ ಇರುವುದೇ ಆಹಾರದಲ್ಲಿ? ಆಗಲೇನು ಹೇಳಿದೆ ನಾನು, ತೈತ್ರೇಯ ಉಪನಿಷತ್ತು ಆಹಾರದ ಬಗ್ಗೆನೇ ಸಾಕಷ್ಟು ಶ್ಲೋಕಗಳನ್ನು ಹೇಳಿದೆ. ಈಗ ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಮೂರು ಭಾಗ ಇದೆ.
ತಾಮಸಿಕ ಆಹಾರಕ್ಕೆ ಹೋಲಿಸಿದಾಗ ಆಡನ್ನು ಹೋಲಿಸಿದ್ದಾರೆ. ಆಡು, ಮೇಕೆ. ಹೌದು. ರಾಜಸಿಕ ಆಹಾರ ಹೇಳುವಾಗ ಹುಲಿಯನ್ನು ಹೇಳಿದ್ದಾರೆ. ಹೌದು. ಸಾತ್ವಿಕ ಆಹಾರ ಹೇಳುವಾಗ ಆನೆಯನ್ನು ಹೇಳಿದ್ದಾರೆ. ಆನೆ ನಿಧಾನವಾಗಿ ತಿನ್ನುತ್ತೆ, ಸಾತ್ವಿಕ ಆಹಾರವನ್ನು ತಿನ್ನುತ್ತೆ ಮತ್ತು ಬಲಾಢ್ಯವಾಗಿರುತ್ತೆ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಆನೆಗೆ ಇದು ಬೇಟೆ ಆಡಿ ತಿನ್ನುತ್ತೆ, ಹಿಂಗೆ ತಿನ್ನುತ್ತೆ. ರಾಜಸಿಕ ಹೇಳುವಾಗ ಹುಲಿ ಹೇಳಿದ್ದಾರೆ. ತಿಂತಾನೇ ಇರುತ್ತೆ ಅದು, ಆಡಿಗೆ ಮೇಕೆಗೆ ಹೇಳಿ ಹೋಲಿಸಿದ್ದಾರೆ. ವಿರಾಮವೇ ಇಲ್ಲ ಅದಕ್ಕೆ, ವಿರಾಮವೇ ಇಲ್ಲ. ಮತ್ತು ಎಷ್ಟು ತಿಂದರೂ ಕೈ ಕಾಲು ಸಣ್ಣ, ಹೊಟ್ಟೆ ದುಮ್ಮ ಇರ್ತದೆ ಅದು. ಹಾಗಂತೇಳಿ ನಾವಿಲ್ಲಿ ಆಹಾರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ತಿಂತಾನೇ ಇರೋದು ತಾಮಸಿಕತನ. ಏನು ಕೊಟ್ಟರು ತಿಂತಾ ಇರೋದು ತಾಮಸಿಕನ. ಈ ಹುಲಿನ ಹೋಲಿಸಿದಾರಂತಂದರೆ ನಾವು ಈಗ ಮನುಷ್ಯರಿಗೆ ಹೋಲಿಸುವಾಗ ದುಡಿಯದೇ ತಿನ್ನೋದು, ಅಪ್ಪ ಅಮ್ಮ ದುಡಿದು ತಿನ್ನೋದು, ಇನ್ನೊಬ್ರದ್ದು ಯಾರ್ದೋ ಕಸ್ಕೊಂಡು ತಿನ್ನೋದು, ಸುಳ್ಳು ಹೇಳಿ ತಿನ್ನೋದು, ಕದ್ದು ತಿನ್ನೋದು, ಇದನ್ನು ನಾವು ರಾಜಸಿಕ ಹೇಳ್ಬೋದು. ಸಾತ್ವಿಕ ಅಂದರೆ ದುಡಿಯೋದು, ಸಾವಯವ ಇರುವಂಥ ಆಹಾರ, ಸರಿಯಾದ ರೀತಿಯಲ್ಲಿ ಭಾವಿಸಿಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಆಹಾರವನ್ನು ತಯಾರು ಮಾಡೋದು, ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ನಮ್ಮ ದೇಶೀಯ ಪದ್ಧತಿಯಲ್ಲಿ ಮಂತ್ರ ಪಠಣ ಇದನ್ನೆಲ್ಲ ಮಾಡಿ ತಿನ್ನೋದು ನಾವು ಸಾತ್ವಿಕ ಆಹಾರ ಅಂತ ಹೇಳ್ಬೋದು. ಸಾತ್ವಿಕ ಆಹಾರದಲ್ಲಿ ಆರೋಗ್ಯ ಇದೆ ಅನ್ನೋದು ನಿಶ್ಚಿತವಾಗಿಯೂ ಸತ್ಯ. ಈಗ ನೋಡಿ, ಯಾವ್ದಾದ್ರು ದೇವಾಲಯಕ್ಕೆ ಹೋದ್ರಿ ಅಂದರೆ ನೀವು ಜಾಸ್ತಿ ಊಟ ಮಾಡ್ತೀವಿ. ಅಯ್ಯೋ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಂತೀವಿ, ಅಷ್ಟು ಊಟ ಮಾಡ್ತೀವಿ, ಅದರೊಳಗೆ ಏನೂ ಕಾಣೋದಿಲ್ಲ ಭಾಳಷ್ಟು, ಆದರೆ ಅದನ್ನು ನಾವು ಜಾಸ್ತಿ ಊಟ ಮಾಡ್ತೀವಿ. ಅಂದರೆ ಆ ಭಾವದಲ್ಲಿ ಅದನ್ನು ಅಡುಗೆ ಮಾಡಿರ್ತಾರೆ. ಅಲ್ಲೇ ಸಾರು ಅದು ಅದ್ಭುತ. ಇತ್ತೀಚೆಗೆ